ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇವತ್ತಿನ ದಿನದಂದು ನುಡಿ ತಂತ್ರಾಂಶದಲ್ಲಿ ಸಂಯುಕ್ತಾಕ್ಷರವನ್ನು ಟೈಪ್ ಮಾಡುವ ವಿಧಾನ ಅಂದರೆ ಕನ್ನಡದಲ್ಲಿ ಒತ್ತಕ್ಷರಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೇನೆ. ಕನ್ನಡ ಅಕ್ಷರ ಟೈಪ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಒತ್ತಕ್ಷರಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕು ಒತ್ತಕ್ಷರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ನುಡಿ ತಂತ್ರಾಂಶದ ಐಕಾನ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕ್ಲಿಕ್ ಮಾಡಿ ನೋಡಿ 4.0 ಇದೆ ನೋಡಿ. 4.0 ವರ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಡಬಲ್ ಕ್ಲಿಕ್ ಆಗ ನುಡಿ ತಂತ್ರಾಂಶ ಈಗ ಅಲ್ಲಿ ಚಾಲ್ತಿಯಲ್ಲಿದೆ ಅಂದರೆ ಆವಾಗ ನೀವು ಸಾಮಾನ್ಯವಾಗಿ ಇಲ್ಲಿ ಗಮನಿಸಬೇಕು. ಟಾಸ್ಕ್ ಬಾರ್ದಲ್ಲಿ ಇಲ್ಲಿ ಕರ್ನಾಟಕದ ಒಂದು ಸಿಂಬಲ್ ಕಾಣ್ತದೆ. ದಿಸ್ ಒನ್ ನುಡಿ ಡೈರೆಕ್ಟ್, ನುಡಿ ನೇರವಾಗಿದೆ. ಕ್ಲಿಕ್ ಮಾಡಿಕೊಳ್ಳಿ. ಈಗ ಕ್ಲಿಕ್ ಮಾಡಿಕೊಂಡಾಗ ನುಡಿ ವಿಂಡೋ ಓಪನ್ ಆಗುತ್ತೆ. ಫಸ್ಟ್ ಇದರ ಬಗ್ಗೆ ಟೈಟಲ್ ನೋಡಿ. ಟೈಟಲ್ ಬಾರ್ 4.0 ಇದೆ. ವಿಂಡೋ ಕಾನ್ಫಿಡೆನ್ಸ್ ಮೆನ್ಯೂ ಬಾರ್ದಲ್ಲಿ ಮೇನ್ ಅವೈಲೇಬಲ್ 8 ಆಪ್ಷನ್ಸ್ ಯೂಸ್ ಇದೆ. 8 ಘಟಕಗಳನ್ನು ಒಳಗೊಂಡಿದೆ. ಕಡದ ಸಂಪಾದನೆ ವಿನ್ಯಾಸ ಆಯ್ಕೆ ತೋರಿಸು ಉಪಕರಣ ಕಿಟಕಿ ಸಹಾಯ ಅಂತ ಹೇಳಿ. ನೆಕ್ಸ್ಟ್ ಉಪಕರಣಗಳ ಪಟ್ಟಿ ಏನ್ರಿ, ಉಪಕರಣಗಳ ಪಟ್ಟಿ ಸ್ಟ್ಯಾಂಡರ್ಡ್ ಬಾರ್. ನೆಕ್ಸ್ಟ್ ಫಾರ್ಮ್ಯಾಟಿಂಗ್ ಬಾರ್. ಈಗ ನಾವು ಸಾಮಾನ್ಯವಾಗಿ ಒತ್ತಕ್ಷರವನ್ನು ಟೈಪ್ ಮಾಡೋದು ನೋಡೋಣ. ಅದಕ್ಕೆ ಫಸ್ಟ್ ಮ್ಯಾಕ್ಸಿಮೈಸ್ ಮಾಡಿದೆ. ಕನ್ನಡ ತಂದು ಬರಬೇಕು. ಹೊಸ ನೋಡಿ ಡಾಕ್ಯುಮೆಂಟ್. ಓಕೆ, ಮ್ಯಾಕ್ಸಿಮೈಸ್. ಫಸ್ಟ್ ನುಡಿ ಓಪನ್ ಮಾಡಿದಾಗ ನೀವು ಸ್ಕ್ರೋಲ್ ಅಪ್ ಆನ್ ಇದೆಯಾ ಅಥವಾ ಇಲ್ಲ ನೋಡ್ಕೋಬೇಕು. ಕನ್ನಡ ಟೈಪ್ ಮಾಡ್ಬೇಕಾದ್ರೆ ಸ್ಕ್ರೋಲ್ ಅಪ್ ಆನ್ ಇರಬೇಕು. ಕನ್ನಡ ಅಕ್ಷರ ಟೈಪ್ ಮಾಡ್ಬೇಕಾದ್ರೆ ಸ್ಕ್ರೋಲ್ ಅಪ್ ಆನ್ ಆಗಿರಬೇಕು. ಈಗ ನೋಡಿ, ಎ ಅಂದ್ರೆ ಕ್ಯಾಪಿಟಲ್ ಎ ಆ, ಸ್ಮಾಲ್ ಐ ಇ, ಕ್ಯಾಪಿಟಲ್ ಐ ಇ, ಸ್ಮಾಲ್ ಯು ಉ, ಕ್ಯಾಪಿಟಲ್ ಯು ಉ, ಕ್ಯಾಪಿಟಲ್ ಆರ್ ರು, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಎಕ್ಸ್ ರು, ಸ್ಮಾಲ್ ಇ ಎ, ಕ್ಯಾಪಿಟಲ್ ಇ ಎ, ಕ್ಯಾಪಿಟಲ್ ವೈ ಐ, ಸ್ಮಾಲ್ ಓ ಓ, ಕ್ಯಾಪಿಟಲ್ ಓ ಓ, ಕ್ಯಾಪಿಟಲ್ ವಿ ಔ, ಎ ಕ್ಯಾಪಿಟಲ್ ಎಂ. ಎ ಅಂದ್ರೆ ಕ್ಯಾಪಿಟಲ್ ಎಂ ಅನುಸ್ವಾರ. ಎ ಕ್ಯಾಪಿಟಲ್ ಎಚ್ ಅಹ. ನೋಡಿ, ಇದರ ಬಗ್ಗೆ ನಾನು ಆಲ್ರೆಡಿ ಕೆಲವೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ರಿ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋದು ಸಂಯುಕ್ತಾಕ್ಷರಗಳ ಬಗ್ಗೆ ಅಂದರೆ ಒತ್ತಕ್ಷರ ಬಗ್ಗೆ. ಓಕೆ, ನಿಮಗೆ ಸೆಲ್ಫ್ ಗೈಡೆನ್ಸ್ ಆಗಿ ನಾನು ಒಂದು ನೋಟ್ಸನ್ನು ಕೂಡ ಅದರಲ್ಲಿ ಕೊಟ್ಟಿದ್ದೀನಿ, ನೋಡಿಕೊಳ್ರಿ. ಈಗ ಸಂಯುಕ್ತಾಕ್ಷರಗಳ ಬಗ್ಗೆ ನೋಡೋಣ. ಒಂದು ಅಕ್ಷರ ಕೆಳಗಡೆ ಒಂದು ಒತ್ತಕ್ಷರವನ್ನು ಪಡಿಬೇಕಾದ್ರೆ F1 ಯೂಸ್ ಮಾಡಬೇಕು. ನೆನಪಿರಲಿ, ಸಿಂಪಲ್ ಮೆಥಡ್. ನೀವೆಲ್ಲ ಸ್ವರಗಳನ್ನು ಟೈಪ್ ಮಾಡಿ ಆವಳಕಲ್ಲಿ ಕಕಂಬಳಿ ಟೈಪ್ ಮಾಡೋದು ಅಂತ ವಿಧಾನವನ್ನು ಕೊಟ್ಟಿದ್ದೀನಿ. ಕಕಂಬಳಿ ಟೈಪ್ ಮಾಡಿ. ನೆಕ್ಸ್ಟ್ ಈಗ ಏನಪ್ಪ ಅಂದರೆ ಒತ್ತಕ್ಷರ ಟೈಪ್ ಮಾಡೋಕೆ ಆವಾಗ ಬರಬೇಕಾಗತ್ತೆ. ಜಸ್ಟ್ ಏನಪ್ಪ ಅಂದರೆ ಒತ್ತಕ್ಷರ ಹೆಂಗೆ ಟೈಪ್ ಮಾಡ್ಬೇಕಂತ ನೋಡಿ. ಈಗ ಕೆ ಅಂತಿದೆ. ಕೆ ಅಂದರೆ ಖ. ನೆನಪಿರಲಿ, ಕೆ ಅಂದರೆ ಖ ಅಂತ ಬಂತು. ಖ ಒತ್ತಕ್ಷರ ಪಡಿಬೇಕು ಅಂದರೆ ಸಿಂಪಲ್ F1 ಯೂಸ್ ಮಾಡಿ. ಯಾವುದೇ ಒಂದು ಅಕ್ಷರ ಕೆಳಗಡೆ ಒತ್ತಕ್ಷರವನ್ನು ಪಡಿಬೇಕಾದ್ರೆ F1 ಯೂಸ್ ಮಾಡಬೇಕು. ಯಾವುದೇ ಒಂದು ಅಕ್ಷರ ಕೆಳಗೆ ಒತ್ತಕ್ಷರವನ್ನು ಪಡಿಬೇಕಾದ್ರೆ ನೀವೇನು ಮಾಡ್ಕೋಬೇಕು, F1 ಯೂಸ್ ಮಾಡಿ. ಕೆ ಎಫ್ ಕೆ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಕೆ ದೊಡ್ಡ ಕ, ಸ್ಮಾಲ್ ಎಫ್. ಎಫ್ ಓನ್ಲಿ ಸ್ಮಾಲ್ ಲೆಟರ್ಸ್ ಅನ್ನು ಪ್ರೆಸ್ ಮಾಡೋ. F1 ಸ್ಮಾಲ್ ಲೆಟರ್ ಪ್ರೆಸ್ ಮಾಡ್ಕೋಬೇಕು. ಎಫ್ ಸಣ್ಣ ಕ ಬೇಕಂದ್ರೆ ಹಾಗೆ ಪ್ರೆಸ್ ಮಾಡಿ ಕೆ ಅನ್ನ. ದೊಡ್ಡ ಕ ಒತ್ತಕ್ಷರ ಬೇಕಂದ್ರೆ ಕ್ಯಾಪಿಟಲ್ ಕೆ. ಜಿ ಸ್ಮಾಲ್ ಜಿ, ಎಫ್ ಸ್ಮಾಲ್ ಎಫ್, ಸ್ಮಾಲ್ ಜಿ, ಗ ಕ ಗ ಒತ್ತಕ್ಷರ. ಕ್ಯಾಪಿಟಲ್ ಜಿ, ಎಫ್, ಕ್ಯಾಪಿಟಲ್ ಜಿ, ದೊಡ್ಡ ಗ, ಗ ಕ ಗ ಒತ್ತಕ್ಷರವನ್ನು ಪಡೆದುಕೊಳ್ಳಬಹುದು. ಹೀಗೆ ನಾವು ಸಂಯುಕ್ತಾಕ್ಷರಗಳನ್ನು ಟೈಪ್ ಮಾಡಿಕೊಳ್ಳಬಹುದು. ನೋಡಿ, ನಿಮಗೆ ಸೆಲ್ಫ್ ಗೈಡೆನ್ಸ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಸಹಾಯ ಪರಿವಿಡಿ ಅಂತಿದೆ ನೋಡಿ. ಕ್ಲಿಕ್ ಮಾಡ್ಕೊಡ್ರಿ. ಇದು ನುಡಿ ತಂತ್ರಾಂಶದವರು ಅವರೇ ನುಡಿ ತಂತ್ರಾಂಶದಲ್ಲಿ ಬಳಕೆಯ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಬಳಕೆಯ ಉದಾಹರಣೆಗಳಂತಿದೆ. ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಉದಾಹರಣೆಗಳಂತಿದೆ. ಕ್ಲಿಕ್ ಮಾಡ್ಕೊಡ್ರಿ. ಈಗ ಸ್ವರಗಳು ಇಲ್ಲಿ ಕಾಣ್ತಾ ಇದೆ. ಎ ಅಂದ್ರೆ ಕ್ಯಾಪಿಟಲ್ ಎ ಆ, ಹೀಗೆಲ್ಲ ಇದೆ. ನಿಮ್ಗೆ ಇದರ ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ಕೂಡ. ಹೀಗೆ ಸ್ವರಗಳನ್ನು ಮುಗಿಸಿ ಕಕಂಬಳಿ ಸ್ಟಾರ್ಟ್ ಮಾಡ್ಕೊಡ್ರಿ. ಓಕೆ,
ಖಗಂಬಳಿ ಹಳಕ್ಷಿಂದ ಮಠ ಮುಗಿದ ನಂತರ ಇಲ್ಲಿ ನೀವೀಗ ಇವತ್ತಿನ ವಿಡಿಯೋದಾಗಿರ್ತಕ್ಕಂಥ ಏನು ಒತ್ತಕ್ಷರಗಳ ಬಗ್ಗೆ ಅಂದ್ರೆ ಸಂಯುಕ್ತಾಕ್ಷರಗಳ ಬಗ್ಗೆ ಇಲ್ಲಿ ನೋಡಿ ಕಾಣ್ತಾ ಇದ್ರಲ್ಲ ಸಂಯುಕ್ತಾಕ್ಷರಗಳು. ಓಕೆ, ಸಂಯುಕ್ತಾಕ್ಷರಗಳು ಇಲ್ಲಿ ಕಾಣ್ತದ. ಸಂಯುಕ್ತಾಕ್ಷರಗಳು ಉದಾಹರಣೆಗಳೇ ಸ್ಮಾಲ್ ಕೆ ಎಫ್ ಕೆ. ಓಕೆ, ಕ ಗ ಕ ಒತ್ತಕ್ಷರ, ಕ್ಯಾಪಿಟಲ್ ಕೆ ಸ್ಮಾಲ್ ಎಫ್ ಕ್ಯಾಪಿಟಲ್ ಕೆ, ದೊಡ್ಡ ಕ ಗ ದೊಡ್ಡ ಗ ಖ ಒತ್ತಕ್ಷರ, ಗ ಗ ಗ ಒತ್ತಕ್ಷರ, ಜಿ ಎಫ್ ಜಿ. ನಿಮ್ಗೆ ಆಲ್ರೆಡಿ ನಾನು ಟೈಪ್ ಮಾಡಿ ತೋರಿಸಿದ್ದೀನಿ. ಹೀಗೆ ಒಂದು ಅಕ್ಷರ ಕೆಳಗಡೆ ಒತ್ತಕ್ಷರವನ್ನು ಪಡಿಬೇಕಾದ್ರೆ ಎಫ್ ಅನ್ನು ಯೂಸ್ ಮಾಡಿ, ಒತ್ತಕ್ಷರ ಪಡಿಬೇಕಾದ್ರೆ ಎಫ್ ಅನ್ನು ಯೂಸ್ ಮಾಡಿ. ಇನ್ನು ಇದು ಸಿಂಪಲ್ ಆಗಿರ್ತಕ್ಕಂತಹ ಒಂದು ಮೆಥಡ್ಸ್. ಓಕೆ, ಯಾವುದೇ ಅಕ್ಷರ ಕೆಳಗಡೆ ಒತ್ತಕ್ಷರ ಪಡಿಬೇಕಾದ್ರೆ ಏನು ಮಾಡಬೇಕು, ಎಫ್ ಅನ್ನು ಯೂಸ್ ಮಾಡಿ. ನೋಡೋಣ. ಓಕೆ, ಈಗ ನಾನು ಹಾಗೆ ಒಂದು ಹೆಸರು ಟೈಪ್ ಮಾಡೋಣ. ಸೊ ಎಕ್ಸಾಂಪಲ್ ಒಂದು ಕೆ ಇದೆ, ಕ ಕ ನ ಒತ್ತಕ್ಷರ ಬೇಕಂತ ತಿಳ್ಕೊಡ್ರಿ. ಹಾಗೆ ಎಫ್ ಅನ್ನು ಯೂಸ್ ಮಾಡಿ. ಇದೇ ಅಕ್ಷರ ಕೆಳಗಡೆ ಬೇಕಾದ ಒತ್ತಕ್ಷರ ಪಡೆದುಕೊಳ್ಳಬಹುದು ಅವಶ್ಯಕತೆ ತಕ್ಕಂತೆ. ಕೆ ಎಫ್ ನ ಒತ್ತಕ್ಷರ ಬೇಕು, ಎನ್ ಪ್ರೆಸ್ ಮಾಡಿ. ಓಕೆ, ಸೊ ಎಕ್ಸಾಂಪಲ್ ನಾನು ಎಮ್ ಕೊಟ್ಟೆ, ಮ ಕ ಲ ಬೇಕಂತ ತಿಳ್ಕೊಡ್ರಿ. ಓಕೆ, ಎಫ್ ಎಲ್. ಓಕೆ, ಯಾವ ಅಕ್ಷರ ಕೆಳಗಡೆ ಒಂದು ಒತ್ತಕ್ಷರ ಬೇಕು ಅನ್ನೋದು ನೀವು ಸರಿಯಾಗಿ ತಿಳ್ಕೊಡ್ರಿ. ಸೊ ಎಕ್ಸಾಂಪಲ್ ಹಾಗೆ ಜೆ, ಜೆ ಕ ಒತ್ತಕ್ಷರ ಬೇಕಾ, ಎಫ್ ಅನ್ನು ಯೂಸ್ ಮಾಡಿ. ಜೆ ಒತ್ತಕ್ಷರ ಬೇಕಾದ್ರೆ ಜೆ ಪ್ರೆಸ್ ಮಾಡಿ. ಓಕೆ, ತ ಒತ್ತಕ್ಷರ ಬೇಕಾದ್ರೆ ಟಿ ಪ್ರೆಸ್ ಮಾಡಿ. ಯಾವುದೇ ಅಕ್ಷರ ನಿಮಗೆ ಬೇಕು ನೋಡಿ. ಎ ಒತ್ತಕ್ಷರ ಬೇಕಾದ್ರೆ ವೈ ಪ್ರೆಸ್ ಮಾಡಿ. ಹೀಗೆ ಯಾವುದೇ ಒಂದು ಅಕ್ಷರ ಕೆಳಗಡೆ ಒತ್ತಕ್ಷರವನ್ನು ಪಡಿಬೇಕಾದ್ರೆ ಎಫ್ ಅನ್ನು ಯೂಸ್ ಮಾಡಬೇಕು. ಮತ್ತು ಇಲ್ಲಿ ಸಿಂಗಲ್ ಒತ್ತಕ್ಷರ ಇದ್ರೆ ಎಫ್ ಅನ್ನು ಯೂಸ್ ಮಾಡಿ. ಸೇಮ್ ಹ್ಯಾಸ್ ಇಟ್ ಈಸ್. ಸೊ ಎಕ್ಸಾಂಪಲ್ ಎರಡು ಒತ್ತಕ್ಷರವನ್ನು ಪಡಿಬೇಕಾದ್ರೆ, ಸೊ ಎಕ್ಸಾಂಪಲ್ ಸ್ತ್ರೀ, ಸ್ತ್ರೀ ಸೇಮ್ ಹ್ಯಾಸ್ ಇಟ್ ಈಸ್. ಎಸ್ ಸ ಅಂದ್ರೆ ಎಸ್ ಅಂದ್ರೆ ಸ ಬಂತು. ಇನ್ನು ಒತ್ತಕ್ಷರ ತ ಮತ್ತು ರ ಒತ್ತಕ್ಷರ ಬೇಕಾಗಿದೆ, ಎಫ್ ಅನ್ನು ಯೂಸ್ ಮಾಡಿ. ವ್ಯಂಜನ ಆಯ್ತಾ, ಟಿ. ಮತ್ತು ನೆಕ್ಸ್ಟ್ ತ ಕೆಳಗಡೆ ರ ಒತ್ತಕ್ಷರ ಬೇಕು, ಮತ್ತೆ ಎಫ್ ಪ್ರೆಸ್ ಮಾಡಿ, ಆರ್ ಪ್ರೆಸ್ ಮಾಡಿ. ಈಗ ಸ್ತ್ರ ಆಯ್ತು. ಮುಂದೆ ದೀರ್ಘ ಬರಬೇಕಾದ್ರೆ ಶಿಫ್ಟ್ ಐ ಅನ್ನ ಪ್ರೆಸ್ ಮಾಡಿ, ಸ್ತ್ರೀ. ಹೀಗೆ ಒಂದು ಅಕ್ಷರ ಕೆಳಗಡೆ ಒತ್ತಕ್ಷರವನ್ನು ಪಡಿಬೇಕಾದ್ರೆ ಎಫ್ ಅನ್ನು ಯೂಸ್ ಮಾಡಬೇಕು. ನಿಮ್ಗೆ ಎಷ್ಟು ಒತ್ತಕ್ಷರ ಬೇಕು ಅಷ್ಟು ಟೈಮ್ ನೀವು ಎಫ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಇನ್ನು ನೋಡಿ ಸ್ತ್ರೀ ಬಗ್ಗೆ ಎಸ್ ಎಫ್ ಟಿ ಎಫ್ ಆರ್ ಶಿಫ್ಟ್ ಐ, ಸ್ತ್ರೀ. ಈಗ ಅಸ್ತ್ರ ಅಂತ ತಿಳ್ಕೊಡ್ರಿ. ಎ ಅಂದ್ರೆ ಅ, ಸ ಕ ತ ಒತ್ತಕ್ಷರ, ಎಫ್ ಟಿ ಎಫ್ ರ ಒತ್ತಕ್ಷರ ಬೇಕು, ಆರ್ ಪ್ಲಸ್ ಮಾಡಿ, ಅಸ್ತ್ರ. ಸಿಂಪಲ್ ಆಗಿ ಹೀಗೆ. ಇನ್ನು ಕೆಲವೊಂದಷ್ಟು ಈಗ ಅರ್ಕ ಓದಬೇಕಾಗುತ್ತದೆ ಮುಂದೆ. ಸೊ ಎಕ್ಸಾಂಪಲ್ ಸೂರ್ಯ, ಎಸ್ ಶಿಫ್ಟ್ ಯು, ಸು ವೈ. ಮುಂದೆ ಅರ್ಕ ಓದಬೇಕಂದ್ರೆ ಏಕಭಾಷೆ ಇದ್ದಾಗ ಶಿಫ್ಟ್ ಎಫ್, ಏಕಭಾಷೆ ಇದ್ದಾಗ ಶಿಫ್ಟ್ ಎಫ್ ಅನ್ನು ಯೂಸ್ ಮಾಡಿದ್ರೆ ಅರ್ಕ ಓದ್ ಬರ್ತದೆ. ಶಿಫ್ಟ್ ಎಫ್ ಯೂಸ್ ಮಾಡಿದ್ರೆ ಅರ್ಕ ಓದ್ ಬರ್ತದೆ. ಓಕೆ, ಕರ್ನಾಟಕ ಕೆ ಶಿಫ್ಟ್ ಎ ಕ, ಕಾರ್ಯ ಶಿಫ್ಟ್ ಎಫ್. ಅರ್ಕ ಓದ್ ಹಿಂಗ್ ಬೇಕಾದ್ರೆ ಶಿಫ್ಟ್ ಎಫ್ ಅನ್ನು ಯೂಸ್ ಮಾಡಿ. ಓಕೆ, ಹಾಗೆ ಪ್ರೆಸ್ ಮಾಡಿ ವ್ಯಂಜನ ಆಗ್ತದೆ. ಹೀಗೆ ನಾವು ಸಾಮಾನ್ಯವಾಗಿ ಜಸ್ಟ್ ಕನ್ನಡ ಅಕ್ಷರವನ್ನು ಟೈಪ್ ಮಾಡಬಹುದು. ಮೊದಲು ನೀವು ಫಸ್ಟ್ ನುಡಿ ಓಪನ್ ಮಾಡಿ, ನುಡಿಯಲ್ಲಿ ಟೈಪ್ ಮಾಡುವಂತಹ ಸ್ವರಗಳು ಮತ್ತು ಕಕಂಬಳಿ ಬಗ್ಗೆ ವ್ಯಂಜನಗಳ ಬಗ್ಗೆ ಟೈಪ್ ಮಾಡಬೇಕಾದ್ರೆ ಸೆಲ್ಫ್ ಗೈಡೆನ್ಸ್ ಸಹಾಯವನ್ನು ಪಡೆದುಕೊಳ್ಳಿ. ಸಹಾಯ ಪರಿವಿಡಿ ಅಂತ ಇರ್ತದೆ. ಓಕೆ, ಅದರಲ್ಲಿ ಬಳಕೆಯ ಉದಾಹರಣೆಗಳಂತ ಇರ್ತದೆ, ಅಲ್ಲಿ ಉದಾಹರಣೆಗಳನ್ನು ಕ್ಲಿಕ್ ಮಾಡಿ ಕೊಡ್ರಿ. ಇವರು ನೀವು ಸ್ವರಗಳನ್ನು ಮತ್ತು ಕಕಂಬಳಿಗಳನ್ನು ನೀವು ಒಂದು 8 ದಿವಸ ಟೈಪ್ ಮಾಡಿ. ಕಕಂಬಳಿ ಟೈಪ್ ಮಾಡಿ ನುಡಿಯಲ್ಲಿ, ಆವಾಗ ಕಕಂಬಳಿ ಟೈಪ್ ಮಾಡಿ. ಇದು ಒಂದು 8 ದಿವಸ ಅಥವಾ ಒಂದು 2-3 ದಿವಸ ಟೈಪ್ ಮಾಡಿದ್ರೆ ಸಾಕು. ಕಕಂಬಳಿಯನ್ನು 2-3 ದಿವಸ ಟೈಪ್ ಮಾಡಿದ್ರೆ ಆ ನಂತರ ಏನು ಮಾಡ್ಕೋಬೇಕು, ಜಸ್ಟ್ ಒತ್ತಕ್ಷರಗಳು, ಒತ್ತಕ್ಷರದನ್ನು ಜಸ್ಟ್ ನೀವು ಯೂಸ್ ಮಾಡ್ಕೋಬಹುದು. ಒತ್ತಕ್ಷರ ಅಲ್ಲಿ ಜಸ್ಟ್ ಸಹಾಯ ಪರಿವಿಡಿಯಲ್ಲಿ ಇಲ್ಲಿ ಸಂಯುಕ್ತಾಕ್ಷರಗಳು ಅಂತಿದೆಯಲ್ಲ, ಸಂಯುಕ್ತಾಕ್ಷರಗಳು. ಈ ಸಂಯುಕ್ತಾಕ್ಷರಗಳನ್ನು ನೀವು ಕೂಡ ಒಂದು ಜಸ್ಟ್
ಟುಡೇಸ್ ಸಂಯುಕ್ತಾಕ್ಷರವನ್ನು ಟೈಪ್ ಮಾಡಿಕೊಡ್ರಿ. ಅದು ಕೂಡ ಈಸಿ ಇದೆ. ಯಾವುದೇ ಅಕ್ಷರ ಕೆಳಗಡೆ ಒತ್ತಕ್ಷರವನ್ನು ಪಡಿಬೇಕಾದ್ರೆ ಎಫ್ ಅನ್ನು ಯೂಸ್ ಮಾಡಬೇಕು ಅಷ್ಟೇ. ಇಷ್ಟು ನೆನಪಿಟ್ಕೊಡ್ರಿ. ಓಕೆ, ಹೀಗೆ ನಾವು ಏನು ಮಾಡ್ಬೋದು, ನುಡಿ ತಂತ್ರಾಂಶದಲ್ಲಿ ಜಸ್ಟ್ ಕನ್ನಡವನ್ನು ಟೈಪ್ ಮಾಡಬಹುದು. ಇನ್ನು MS ವರ್ಡ್ದಲ್ಲಿ ಹೇಗೆ ಟೈಪ್ ಮಾಡಬೇಕು, MS ವರ್ಡ್ದಲ್ಲಿ ಟೈಪ್ ಮಾಡುವ ವಿಧಾನ. ಫಸ್ಟ್ ನುಡಿಯನ್ನು ಆನ್ ಮಾಡ್ಕೋಬೇಕು, ಇದು ನೆನಪಿರಲಿ. ನೆಕ್ಸ್ಟ್ MS ವರ್ಡ್ದಲ್ಲಿ ಅಥವಾ MS ಎಕ್ಸೆಲ್, MS ಪವರ್ ಪಾಯಿಂಟ್, ಎನಿ ಅದರ್ಸ್ ವಿಂಡೋಗಳಲ್ಲಿ ಕನ್ನಡ ಅಕ್ಷರ ಟೈಪ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ಕೀಟಕಿ ನೇರ ನುಡಿ ಅಂತ ಪಡಬೇಕು. ಕಿಟಕಿ ನೇರ ನುಡಿ, ಕಿಟಕಿ ನೇರ ನುಡಿ ಪಡೆದಾಗ ಇಲ್ಲಿ ನೋಡಿ ಟಾಸ್ಕ್ ಬಾರ್ದಲ್ಲಿ ಇಲ್ಲಿ ರೈಟ್ ಸೈಡ್ ನೋಡಿ ಐಕಾನ್ ಶೋ ಇದೆ, ನೋಡಿ ಡೈರೆಕ್ಟ್ ಆಗಿದೆ. ಓಕೆ, ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್ 3 ಟೈಪಲ್ಲಿ ಟೈಪ್ ಮಾಡಬಹುದು. ನಾನೀಗ ಸಿಂಪಲ್ ಏಕಭಾಷೆ ಅಂತ ಪಡೆದುಕೊಂಡನಿ. ಓಕೆ, ಏಕಭಾಷೆ. ನೆಕ್ಸ್ಟ್ ನಿಮಗೆ ಅವಶ್ಯಕತೆ ಇರತಕ್ಕಂಥದ್ದೇನು, ವರ್ಡ್ ನೆನಪಿರಲಿ. MS ವರ್ಡ್ ಟೈಪ್ ಮಾಡುವಾಗ ನೋಡಿ ಡೈರೆಕ್ಟ್ ಇರಬೇಕು. ನೆಕ್ಸ್ಟ್ ಏಕಭಾಷೆಯಲ್ಲಿ ಇಟ್ಕೊಂಡನಿ, ದ್ವಿಭಾಷೆಯಲ್ಲಿ ಕೂಡ ಟೈಪ್ ಮಾಡಬಹುದು, ಯೂನಿಕೋಡ್. ಇದರ ಬಗ್ಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನೋಡೋಣ. ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋವನ್ನು ಮಾಡ್ತೀನಿ. ಈಗ ಏಕಭಾಷೆಯಲ್ಲಿ ಟೈಪ್ ಮಾಡೋಣ. ಇಲ್ಲಿ ನಮಗೆ ಅವಶ್ಯಕತೆ ಇರುವಂತಹ ಫಾಂಟ್ ವಾನಜು 0.1 ಇಲ್ಲಿ ಇರದೇ ಇದ್ರೆ ಕೆಳಗಡೆ ಇಲ್ಲಿದೆ ನೋಡಿ 0. ಹೌದಾ, 1 ಪಡೆದುಕೊಡ್ರಿ. ಸ್ಕ್ರೋಲ್ ಆನ್ ಮಾಡ್ಕೊಡ್ರಿ. ಸ್ಟಾರ್ಟ್. ನಮ್ಮ ದೇಶ ಭಾರತ. ಹೀಗೆ ನೀವು ಕನ್ನಡವನ್ನು ಟೈಪ್ ಮಾಡ್ಬೋದು. ಹೀಗೆ ಜಸ್ಟ್ ಈ ಒಂದು ನುಡಿ ಟೈಪ್ ಮಾಡೋದ್ರ ಬಗ್ಗೆ ನೆಕ್ಸ್ಟ್ ಏನು ದ್ವಿಭಾಷೆ, ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್ ಬಗ್ಗೆ ನೆಕ್ಸ್ಟ್ ನಾನು ಹೇಳಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು.